इसको बैग पे डाल रहे ಬೆಂಗಳೂರು ಹತ್ತಿರದಲ್ಲಿ ಈ ತರ ಒಂದು ಸ್ಪಾಟ್ ಇರೋದು ಮಸ್ಟ್ ವಿಸಿಟಿಂಗ್ ಸ್ಪಾಟ್ ಆಗಿರುತ್ತೆ. ಫಿಶ್ ಸಿಗಾಬಡೆ ಇಷ್ಟಪಡೋರು, ಅದು ಬೋನ್ಲೆಸ್ ತಿನ್ಬೇಕಂತ ಇಷ್ಟಪಡೋರು ಭಾಷಾ ಫಿಶ್ನ ಟ್ರೈ ಮಾಡಿ ತುಂಬಾ ಇಷ್ಟಪಡ್ತೀರಾ. ಆಹಾ, ಅಲ್ಟಿಮೇಟ್. ನಮಸ್ಕಾರ, ನಾನು ಶಬರೀಶ್. ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನಲ್. ಗರು ಬೆಂಗಳೂರಲ್ಲಿ ಇನ್ನೂ ಒಂದು ಸೀಕ್ರೆಟ್ ಸ್ಪಾಟು. ಸುಮಾರು ಸಲ ನಂದಿ ಬೆಟ್ಟಕ್ಕೆ ಬಂದಿನಿ, ಬಟ್ ಈ ಜಾಗವಂತೂ ಕಣ್ಣಿಗೆ ಬಿದ್ದಿಲ್ಲ. ಎಕ್ಸಾಕ್ಟ್ ಲೊಕೇಶನ್ನು ದೇವನಹಳ್ಳಿ ನಂದಿ ಉಪಚಾರದಿಂದ ಲೆಫ್ಟ್ ತಗೊಂಡ್ರೆ 8 ಕಿಲೋಮೀಟರ್ ದೂರದಲ್ಲಿ ಅವತಿ ಕೆರೆ ಅಂದರೆ ಅವತಿ ಲೇಕ್ ಅಂತ ಬರುತ್ತೆ. ಇಲ್ಲಿ ರೀಸೆಂಟಾಗಿ ಟ್ರೆಂಡ್ ಆಗಿರುವಂಥ ನವೀನ್ ಫಿಶ್ ಸ್ಟಾಲ್ ಗೈಸ್. ಮುಂದ್ಗಡೆ ಕೆರೆ, ಹಿಂದ್ಗಡೆ ವೆರೈಟಿ ಆಫ್ ಫಿಶಸ್ನ ತವಾ ಫ್ರೈ ಮಾಡಿ ಸೆಲ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಲೊಕೇಶನ್ ನಂದಿ ಬೆಟ್ಟಕ್ಕೆ ಜಸ್ಟ್ 24 ಕಿಲೋಮೀಟರ್ ದೂರ ಬರುತ್ತೆ. ಈ ಒಂದು ಜಾಗದಲ್ಲಿ ಏನೇನು ಐಟಮ್ ಸಿಗುತ್ತೆ ಅಂದರೆ ಸಮುದ್ರದ ಮೀನು ಸಿಗುತ್ತೆ, ಡ್ಯಾಮ್ ಫಿಶು ಸಿಗುತ್ತೆ, ಅದ್ರ ಜೊತೆಗೆ ಕ್ರ್ಯಾಬು, ಚಿಕನ್ ವೆರೈಟಿ ಈ ಥರನ ಸರ್ವ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಫಾರ್ ಫ್ಯಾಮಿಲಿ ಕೂಡ ಬರ್ಬೋದು, ಬ್ಯಾಚುಲರ್ಸ್ ಕೂಡ ಬರ್ಬೋದು. ಹಟ್ ಸೆಟಪ್ ಹಾಕಿ ಕ್ಲೀನಾಗಿ ಸರ್ವ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಟೈಮಿಂಗ್ಸು ಬೆಳಗ್ಗೆ ಒಂದು 11 ಗಂಟೆಯಿಂದ ಸಂಜೆ 7 ಗಂಟೆ ಗಂಟ ರನ್ ಮಾಡ್ಕೊಂಡು ಬರ್ತಾ ಇದೆ. ನಾವು ಮಠ ಮಧ್ಯಾಹ್ನ ಬಂದ್ಬಿಟ್ಟಿದೀವಿ, ಸಿಕ್ಕಾಪಟ್ಟೆ ಬಿಸಿಲು. ಸೊ ಬನ್ನಿ ಹೋಗೋಣ, ಯಾವ ವೆರೈಟಿ ಫಿಶ್ ಸಿಗುತ್ತೆ ಅಂತ ಕೇಳ್ಬಿಟ್ಟು ತಗೊಂಡು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಅದಕ್ಕೆ ನಮ್ಮ ಮುಂಚೆ ನಮ್ಮ ಚಾನಲ್ ಹೊಸದಾಗಿ ನೋಡುತ್ತೆ ಲೈಕ್, ಶೇರ್, ಕಮೆಂಟು ಮರದ ಸಬ್ಸ್ಕ್ರೈಬ್ ಮಾಡಿ. ಗಾಸ್ ಸ್ಟಾರ್ಟ್, ಬನ್ನಿ ಹೋಗೋಣ. ಅಲ್ಲಿದೆ ನೋಡಿ, ಹಿಂದ್ಗಡೆ ಬೆಟ್ಟ, ಮುಂದೆ ಕೆರೆ, ಅದಾದ್ಮೇಲೆ ಇಲ್ಲಿ ನವೀನ್ ಫಿಶ್ ಸ್ಟಾಲ್. ಸೊ ಬನ್ನಿ ಫುಡ್ನ ಆರ್ಡರ್ ಮಾಡೋಣ. ಹೆವಿ ಹೊಗೆ ಗುರು. ಏನ್ ತಿಂತೀರಾ? ಏನೇನ್ ವೆರೈಟಿ ಸಿಗುತ್ತೆ ಅಣ್ಣ? ಭಾಷಾ ಇದೆ, ಭಾಷಾ, ಬಾಂಗ್ಡಾ. ಇದು ಬೋನ್ಲೆಸ್? ಬೋನ್ಲೆಸ್. ಓಕೆ, ನನಗೆ ಬೆಸ್ಟ್ ನೀವೇ ಒಂದು 3-4 ಹೇಳ್ಬಿಡಿ. ಭಾಷಾ, ಜಿಲೇಬಿ, ಬಾಂಗ್ಡಾ. ಭಾಷಾ ಒಂದು ಕೊಟ್ಬಿಡಿ, ಜಿಲೇಬಿ ಒಂದು ಕೊಟ್ಬಿಡಿ, ಅದಾದ್ಮೇಲೆ ಕ್ರಾಬು, ಪ್ರಾನ್ಸು, ಸ್ಕ್ವಿಡ್. ಪ್ರಾನ್ಸು, ಸ್ಕ್ವಿಡ್, ಭಾಷಾ ಫಿಶ್, ಜಿಲೇಬಿ, ಕ್ರಾಬು, 5 ಐಟಮ್ ನನಗೆ ಕೊಟ್ಬಿಡಿ. ಎಸ್, 5 ಇವಾಗ ಟೋಟಲ್ ಎಷ್ಟು ಸಿಗುತ್ತೆ? ಸ್ಕ್ವಿಡ್, ಭಾಷಾ ಫಿಶ್, ಬಾಂಗ್ಡಾ, ಕ್ರಾಬ್, ಇಷ್ಟು ಒಟ್ಟಿಗೆ ಕೊಟ್ಬಿಡಿ ನನಗೆ. ಇನ್ನು ಇದು ಬಿಟ್ರೆ ಇನ್ನು ಎಷ್ಟು ಟೋಟಲ್ ಒಂದು 10-15 ಸಿಗುತ್ತಾ? ಜಿಲೇಬಿ ಚೆನ್ನಾಗಿರುತ್ತಾ? ಸರಿ, ಜಿಲೇಬಿ ಒಂದು ಹಾಕ್ಬಿಡಿ. ಸರಿ, ಸಾಕಿಷ್ಟು. ಟೋಟಲ್ 6 ವೆರೈಟಿ ಆರ್ಡರ್ ಮಾಡಿದ್ವಿ. ಬರ್ಲಿ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಸರಿ ಅಣ್ಣ. ಎಸ್, ಆರ್ಡರ್ ಮಾಡಿರೋ ಪ್ರತಿಯೊಂದು ಐಟಮ್ ಬಂದಾಗಿದೆ. ಶಾರ್ಟ್ಸ್ ತಗೋತೀನಿ, ನನ್ನ ಹೆಸರಲ್ಲಿ ಎಲ್ಲಾನು ಆರಿಸ್ಬಿಟ್ಟಿದ್ದೀನಿ. ಯಾವ್ಯಾವ ಐಟಮ್ ಅಂತ ಹೇಳ್ತೀನಿ. ಒಟ್ಟೊಂದು 6 ವೆರೈಟಿ ಆಫ್ ಫಿಶ್ನ ಆರ್ಡರ್ ಮಾಡಿದ್ದೀನಿ. ಸೊ ಬನ್ನಿ ಯಾವ್ದಾವ್ದು ಅಂತ ಹೇಳ್ಬಿಟ್ಟು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಮೊದಲನೇ ಐಟಮು ಜಿಲೇಬಿ, ಕೆರೆ ಮೀನು. ಸಿಂಗಲ್ ಪೀಸ್ಗೆ 80 ರೂಪಾಯಿ ಚಾರ್ಜ್ ಮಾಡ್ತಾರೆ. ತವಾ ಫ್ರೈ, ಪ್ರತಿಯೊಂದು ತವಾ ಫ್ರೈ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಬಂದುಬಿಟ್ರೆ ಸ್ಕ್ವಿಡ್ಡು 100 ಗ್ರಾಮ್ ಕಾಸ್ಟ್ 200 ರುಪೀಸ್ ಎಷ್ಟು ಚಾರ್ಜ್ ಮಾಡ್ತೀನಿ ಅಂತ ಹೇಳಿದ್ರು. ಅದಾದಮೇಲೆ ಇಲ್ಲಿ ಬಾಂಗ್ಡಾ ಸಿಂಗಲ್ ಪೀಸ್ ಕಾಸ್ಟು 80, ತವಾ ಫ್ರೈ. ಸೀಚ್ಬಿಟ್ಟಿದಾರ? ಇಲ್ಲ, ಚೆನ್ನಾಗೇ ಇದೆ. ಆ್ಯಂಡ್ ನೆಕ್ಸ್ಟ್ ಐಟಮ್ಮು ಪ್ರಾನ್ಸು, ಇದಕ್ಕೂ 100 ಗ್ರಾಮ್ಗೆ 200 ರೂಪಾಯಿ ಚಾರ್ಜ್ ಮಾಡ್ತಾರೆ. ಆ್ಯಂಡ್ ಈ ಕಡೆ ಬಂದರೆ ಫುಲ್ ಆ್ಯಂಡ್ ಫುಲ್ಲು ಗೈಂಟ್ ಕ್ರ್ಯಾಬು, ನೊಣಗಳು ಹೆವಿ ಮುತ್ಕೋತಿದೆ ಗುರು. ಕ್ರ್ಯಾಬ್ ಕಾಸ್ಟು 300 ರೂಪಾಯಿ. ಎಸ್, 300 ರುಪೀಸ್, 2-3 ಪೀಸ್ ಎಷ್ಟು ಹಾಕಿ ಕೊಡ್ತಾರೆ. ಆ್ಯಂಡ್ ಇಲ್ಲಿ ಬೋನ್ಲೆಸ್ ಫಿಶ್ಶು, ಈ ಫಿಶ್ಶು ಮಂಗಳೂರು ಸಿಗಾವಡೆ ಫೇಮಸ್ಸು. ಭಾಷಾ ಫಿಶ್ಶು ಬೋನ್ಲೆಸ್ಸು, ಬರೀ ಮಾಂಸ ಮಾತ್ರ ಇರುತ್ತೆ. ಸೊ ಫಸ್ಟ್ ಇದರಿಂದ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ವಾವ್, ಹೇಗಿದೆ ನೋಡಿ. ಫಿಶ್ಶು ಸಿಗಾವಡೆ ಇಷ್ಟಪಡೋರು, ಅದು ಬೋನ್ಲೆಸ್ ತಿನ್ಬೇಕಂತ ಇಷ್ಟಪಡೋರು ಭಾಷಾ ಫಿಶ್ನ ಟ್ರೈ ಮಾಡಿ ತುಂಬ ಇಷ್ಟಪಡ್ತೀರಾ. ಒಂದು ದೊಡ್ಡ ಪೀಸು 300 ರುಪೀಸು. ಕಾಸ್ಟ್ ವೈಸ್ ಸ್ವಲ್ಪ ಕಾಸ್ಟ್ಲಿ ಅಂತಲೇ ಅನ್ನಿಸ್ತಾ ಇದೆ ನನಗೆ. ಸೊ ಒಂದು ಬೇಸ್ ಮಸಾಲ ಕ್ಲೀನಾಗಿ ರೋಸ್ಟ್ ಮಾಡಿಬಿಟ್ಟು ಕೊಟ್ಟಿದ್ದಾರೆ. ಸೊ ಟೇಸ್ಟ್ ಮಾಡೋಣ. ಆಹಾ, ಸ್ಪೈಸಿ ಇದೆ, ಸ್ವಲ್ಪ ಖಾರ ಜಾಸ್ತಿ, ಆಯಿಲು ಕೂಡ ಸ್ವಲ್ಪ ಜಾಸ್ತಿ. ಪ್ರಾಪರ್ ಪ್ರಪೋರ್ಷನ್ ಅಂತೂ ಬೇಯಿಸಿದ್ದಾರೆ. ತವಾ ಫ್ರೈ ಅಂತೂ ಕ್ಲೀನಾಗಿ ಆಗಿದೆ. ಸ್ಪೈಸ್ ಲೇಯರ್ ಕ್ಲೀನಾಗಿ ಗೊತ್ತಾಗುತ್ತೆ. ಬಟ್ ಮೀಟ್ ಅಂತೂ ಸಿಗಾವಡೆ ಫ್ರೆಶ್ ಇದೆ ಅಂತಲೇ ಹೇಳ್ಬೋದು. ಅಲ್ಟಿ ಟೇಸ್ಟು, ಫಸ್ಟ್ ಟೇಸ್ಟು ಭಾಷಾ ಫಿಶ್ ಟ್ರೈ ಮಾಡಿ ತುಂಬ ಇಷ್ಟಪಡ್ತೀರಾ. ಕೆರೆ ಮೀನು ತಿನ್ನಲ್ಲ ಅಂತ ಹೇಳೋರು, ಸಮುದ್ರದ ಮೀನು ಸಿಗುತ್ತೆ. ಸೊ ಆರಾಮಾಗಿ ಬಂದು ಟೇಸ್ಟ್ ಮಾಡ್ಬೋದು ನೀವು. ಬೆಸ್ಟ್ ಟೇಸ್ಟು ಭಾಷಾ ಫಿಶು. ಮೀಟಿಯಾಗಿರುತ್ತೆ, ಮೀಟ್ ಬಾಂಬ್ ಥರ ಇರುತ್ತೆ ಅಂತಲೇ ಹೇಳ್ಬೋದು. ಒಂದು ಬೆಸ್ಟು, ಓವರ್ ಮಸಾಲ ಅಲ್ಲ, ಜಸ್ಟ್ ನೀವು ಬಾಯಲ್ಲಿಟ್ಟು ಒಂದು ಪ್ರೆಸ್ ಕೊಡ್ತಿರ್ಬೇಕಾದ್ರೆ ಲೈಟ್ ಮಸಾಲ ಔಟ್ ಆಗುತ್ತೆ. ಬಟ್ ನನ್ನ ಫೀಲು ಆಯಿಲ್ ಅಂತೂ ಸ್ವಲ್ಪ ಜಾಸ್ತಿ ಇದೆ. ಬಟ್ ಟೇಸ್ಟು ಕ್ಲಾಸಿಕ್ಕು. ಇದ್ರೊಟ್ಟಿಗೆ ಇಲ್ಲಿ ಸಿಗೋ ಚಟ್ನಿ ಸಿಗೋಡೆ ಫೇಮಸ್ ಅಂತ ಹೇಳಿದ್ರು.
ಕೆಂಪಿದೆ ಮತ್ತು ಗ್ರೀನ್ ಕಲರ್ದು. ಆಹಾ, ಮಿಂಟ್ ಚಟ್ನಿ ಸ್ಪೈಸಿ ಇದೆ, ಘಾಟ್ ಇದೆ, ಬಟ್ ತುಂಬ ಚೆನ್ನಾಗಿದೆ. ತಿಂತಾನೆ ಇರ್ತೀರಾ. ಭಾಷಾ ಫಿಶು ಮಸ್ಟ್ ರೆಕಮೆಂಡೆಡ್, ಹೈಲಿ ರೆಕಮೆಂಡೆಡ್. 300 ರೂಪಾಯಿ ಸ್ವಲ್ಪ ಜಾಸ್ತಿ ಅಂತ ಅನ್ಸಿದ್ರು ಕೂಡ ವರ್ತ್ ಇಟ್ ಟೇಸ್ಟು. ಆ ಒಂದು ಆಂಬಿಯನ್ಸ್ ಒಂಥರ ಕ್ರೇಜಿ ಆಗಿದೆ. ಇಲ್ಲಿ ಅಟ್ಟು ಸೆಟಪ್ಪು, ರೈಟ್ ಸೈಡ್ ನೋಡಿದ್ರೆ ಫುಲ್ ಆ್ಯಂಡ್ ಫುಲ್ ಕೆರೆ, ಒಂದು ವೈಬಿಂಗ್ ಅಂತಲೇ ಹೇಳ್ಬೋದು. ಬೆಸ್ಟ್ ಸ್ಟಾರ್ಟ್. ಎರಡನೇ ಐಟಮ್ಮು ಸ್ಕ್ವಿಡ್ಡು. ಬೇಸ್ ಮಸಾಲ ಹಾಕ್ಬಿಟ್ಟು ತವಾ ಮೇಲೆ ಹಾಕಿ ಕರಿಬೇ ಸೊಪ್ಪು ಈರುಳ್ಳಿ ಎಲ್ಲ ಹಾಕಿ ಒಂಥರ ಚಿಲ್ಲಿ ಕೈಂಡಲ್ಲಿ ಮಾಡಿ ಕೊಟ್ಟಿದ್ದಾರೆ. ಈರುಳ್ಳಿ ಒಟ್ಟಿಗೆ ಟೇಸ್ಟ್ ಮಾಡಬೇಕು. ಲೆಟ್ಸ್ ಟೇಸ್ಟ್ ದಿಸ್. ಓ ಮೈ ಗಾಡ್, ಸೈಕ್ ಟೇಸ್ಟು. ಈರುಳ್ಳಿ ತವಾ ರೋಸ್ಟ್ ಮಾಡಿದ್ದಾರೆ, ಅದೊಂಥರ ಸಾಫ್ಟ್ ಆಗಿದೆ, ಒಂಥರ ಜೆಲ್ಲಿ ಕೈಂಡಲ್ಲಿ ಸಿಗುತ್ತೆ ನಿಮಗೆ. ಕಚ್ಚಬೇಕಾದ್ರೆ ಒಂದು ಕ್ರಂಚ್ ಅಂತೂ ಕ್ಲೀನಾಗಿ ಫೀಲ್ ಆಗ್ತಿರೋ. ಸ್ಕ್ವಿಡ್ ಅಂತೂ ಕ್ರಿಸ್ಪಿ ಕೋಟಿಂಗು, ಸ್ವಲ್ಪ ಜಾಸ್ತಿ ಆಯಿಲ್ ಹಾಕಿ ಫ್ರೈ ಮಾಡ್ದಂಗೆ ಇರುತ್ತೆ, ಬಟ್ ತವಾಲಿ ಬಟ್ ತುಂಬ ಚೆನ್ನಾಗಿದೆ. ಕರುಮ್ ತಿನ್ನೋಕ್ಕೆ ಸೈಕ್ ಇದೆ. ಕೊಟ್ಟಿದ ತಕ್ಷಣ ಬಿಸಿ ತಿನ್ನಿ, ಸ್ವಲ್ಪ ಸಾಫ್ಟ್ ಫೀಲ್ ಆಗುತ್ತೆ. ಬಟ್ ಇದೇನಾ ಕೊಟ್ಟಿದ ತಕ್ಷಣ ತಿಂದರೆ ಸ್ವಲ್ಪ ಸಾಫ್ಟ್ ಫೀಲ್ ಇರುತ್ತೆ. ಹಾರೋಗಿದೆ, ಸ್ವಲ್ಪ ಲೈಟಾಗಿ ರಬ್ಬರಿ ಕನ್ಸಿಸ್ಟೆನ್ಸಿ ಕೊಡ್ತಾ ಇದೆ, ಬಟ್ ತುಂಬ ಚೆನ್ನಾಗಿದೆ. ಲಿಟ್ರಲಿ ನಿಮಗೆ ಡಿವಿಯೇಷನ್ ಸಿಗುತ್ತೆ. ಭಾಷಾ ಫಿಶ್ನಿ ಲೈಟ್ ಮಸಾಲ ಇದ್ರು ಲೈಟಾಗಿ ಮಸಾಲ ಆಗಿ ತಿನ್ನೋ ಥರ ಇರುತ್ತೆ, ಬಟ್ ಇದಂತೂ ನಿಮಗೆ ಒಂಥರ ಕಬಾಬ್ ಕೈಂಡ್ ಕನ್ಸಿಸ್ಟೆನ್ಸಿ ಇದೆ. ಕ್ರಿಸ್ಪಿ ಇದೆ, ಫುಲ್ ಆ್ಯಂಡ್ ಫುಲ್ಲು ಆ ಪಾರ್ಟಿಕಲ್ಸ್ ಹಾಕಿರ್ತಾರಲ್ಲ, ಈರುಳ್ಳಿ ಕರಿಬೇ ಸೊಪ್ಪು ಎಲ್ಲನೂ ಸೇರಿಸ್ಕೊಂಡು ತಿಂದಾಗ ಒಂಥರ ಸೂಪರ್ ಇದಾಗಿದೆ. ಒಂದು ಒಳ್ಳೆ ಜಾಗ ಗುರು. ಡ್ರಿಂಕ್ಸ್ ಇಲ್ಲ ಅಂತ ಹೇಳ್ತಾರೆ, ಬಟ್ ಎಷ್ಟು ವರೆಗೂ ನಿಜ ಅಂತ ನನಗೆ ಗೊತ್ತಿಲ್ಲ. ಬಟ್ ಡ್ರಿಂಕ್ಸ್ ಮಾಡೋರು ಮಾಡ್ತಾರಂತ ಅಂದ್ಕೊಂಡಿದ್ದೀನಿ. ಬಟ್ ಇಲ್ಲಿ ನಾಟ್ ಅಲೌಡ್ ಅಂತ ಕೂಡ ಬೋರ್ಡ್ ಹಾಕಿದ್ದಾರೆ. ಸೊ ಬಂದು ಟೇಸ್ಟ್ ಮಾಡಿ. ನೀವು ನಂದಿ ಬೆಟ್ಟಕ್ಕೆ ಹೋಗಬೇಕಾದ್ರೆ ಒಂದು ರೈಟ್ ಡಿವಿಯೇಷನ್ ಸಿಗುತ್ತೆ ಅವತ್ತಿ ಲೇಕ್ ಹೋಗೋಕೆ. ಜಸ್ಟ್ ಅಲ್ಲಿ ಒಳಗೆ ಬಂದರೆ 4 ಕಿಲೋಮೀಟರ್ಸ್ ದೂರದಲ್ಲಿ ನಿಮಗೆ ಲೆಫ್ಟ್ ಸೈಡಲ್ಲಿ ಸಿಗುವಂಥ ಒಂದು ಜಾಗ, ಒಂದು ಬೆಸ್ಟ್ ಜಾಗ. ಈ ಆಂಬಿಯನ್ಸು, ಈ ಎನ್ವಿರಾನ್ಮೆಂಟ್ಗೋಸ್ಕರ ನೀವು ಬರ್ಬೋದು. ತುಂಬ ಇಷ್ಟಪಡ್ತೀರಾ. ವೀಕೆಂಡಲ್ಲಿ ಬಂದುಬಿಟ್ರು ಸಿಗಾಬಡೆ ಕ್ರೌಡ್ ಇರುತ್ತೆ. ನನ್ನ ರೆಕಮೆಂಡೇಶನ್. ಆದರೆ ವೀಕ್ ಡೇಸಲ್ಲಿ ಬನ್ನಿ, ತುಂಬ ಚೆನ್ನಾಗಿರುತ್ತೆ. ಕ್ಲಾಸಿಕ್ ಐಟಮ್ ಜಿಲೇಬಿ ಫಿಶು. ನಾನು 2 ಪೀಸ್ ತೊಗೊಂಡಿದ್ದೀನಿ. ಪರ್ ಪೀಸ್ ಹೇಳಿದ್ನಲ್ಲ 80 ರೂಪೀಸ್ ಚಾರ್ಜ್ ಮಾಡ್ತಾರೆ. ವಾವ್, ಇದಂತೂ ಮುಳ್ಳು ಜಾಸ್ತಿ ಇರುತ್ತೆ, ಸ್ವಲ್ಪ ನೋಡ್ಕೊಂಡು ತಿನ್ನಿ. ಜಿಲೇಬಿ ಫ್ಲೇವರ್ ಇಷ್ಟಪಡೋರು ಟ್ರೈ ಮಾಡ್ಬೋದು, ಬಿಕಾಸ್ ಜಿಲೇಬಿ ಲವರ್ಸೇ ಸುಮಾರು ಜನ ಇರ್ತಾರೆ. ಕಾಸ್ಟ್ ಎಫೆಕ್ಟಿವ್ ಆಗಿರುತ್ತೆ, ಸ್ವಲ್ಪ ಚೆನ್ನಾಗಿರುತ್ತೆ. ಇದು ಕೆರೆ ಎಲ್ಲ ಇಲ್ಲೇ ಕೂಡ ಹಿಡಿತೀನಿ ಅಂತ ಹೇಳ್ತಿದ್ರು ಇವರು. ಸೊ ಫ್ರೆಶ್ ಇದೆ ಮೀಟ್ ಅಂತೂ. ಲೆಟ್ಸ್ ಟೇಸ್ಟ್ ದಿಸ್. ಚೆನ್ನಾಗಿದೆ. ಒಂಥರ ಲೈಟಾಗಿ ಸಟಲ್ ಅನಿಸುತ್ತೆ ನಿಮಗೆ ಮೀಟ್ ಫ್ಲೇವರ್ ಅಂತ. ಭಾಷೆ ತಿಂದಾಗ ಒಂಥರ ಸ್ಟ್ರಾಂಗ್ನೆಸ್ ಕೊಡ್ತಾ ಇದೆ ಸಮುದ್ರದ ಮೀನು. ಈ ಕೆರೆ ಮೀನು ತಿಂದಾಗ ಲೈಟಾಗಿ ಒಂದು ಸಪ್ರೆಸ್ ಮಾಡ್ತಾ ಇದೆ ನಿಮಗೆ ಆ ಟೇಸ್ಟ್ ಅಂತೂ. ಮಸಾಲ ಸಿಮಿಲರ್ ಕೈಂಡು, ಬಟ್ ಆ ಮೀಟ್ ಡಿವಿಯೇಷನ್ ನಿಮಗೆ ಸಿಗುತ್ತೆ. 80 ರೂಪಾಯಿಗೆ ಕಡಿಮೆ ಬೆಲೆಗೆ ತಿನ್ನಬೇಕಂತ ಅಂದ್ಕೊಂಡ್ರೆ ಟ್ರೈ ಮಾಡಿ. ತುಂಬ ಚೆನ್ನಾಗಿದೆ. ಬಟ್ ನನ್ನ ರೆಕಮೆಂಡೇಶನ್ ಭಾಷಾ ಫಿಶ್, ಬಿಕಾಸ್ ಆಫ್ ದ ಸ್ಟ್ರಾಂಗ್ ಫೀಲಿಂಗು. ಇದು ಒಂಥರ ಲೈಟ್ ಫ್ಲೇವರ್ ಕೊಡ್ತಾ ಇದೆ. ಸೊ ಇದರೊಟ್ಟಿಗೆ ಇಲ್ಲಿರುವಂಥ ಈ ಕೆಂಪು ಚಟ್ನಿ ಒಟ್ಟಿಗೆ ಟ್ರೈ ಮಾಡಿ. ಒಂಥರ ಇನ್ನೂ ಸ್ವಲ್ಪ ಸ್ಪೈಸಿನೆಸ್ ಕೊಡುತ್ತೆ. ಇಲ್ಲಿ ಸಿಗೋ ಚಟ್ನಿ ಮತ್ತು ಶೋ ಸ್ಟಾಪರ್ ಟೇಸ್ಟು. ಸ್ಪೈಸಿನೆಸ್ ಇಷ್ಟಪಡೋರು ತುಂಬ ಟ್ರೈ ಮಾಡಿ. ಗ್ರೀನ್ ಮಸಾಲ, ಕೆಂಪು ಮಸಾಲ ಎರಡುವೇ ಟಾಪ್ ನಾಚ್ ಟೇಸ್ಟು. ಈಗ ಜಿಲೇಬಿ ಒಟ್ಟಿಗೆ ಚಟ್ನಿ ಹಿಡ್ಕೊಂಡು ತಿಂದಾಗ ಕ್ರೇಜಿನೆಸ್ ಫೀಲ್ ಸ್ವಲ್ಪ ಜಾಸ್ತಿ ಕೊಡ್ತಾರೆ. ಅಲ್ಲಿ ಮಾಡಬೇಕಾದ್ರೆ ಹೇಳ್ಬಿಡಿ ಸ್ವಲ್ಪ ಸ್ಪೈಸಿ ಇರಲಿ ಅಂತ. ಸೊ ಆ ಥರ ನಿಮಗೆ ಕಸ್ಟಮೈಸ್ ಸ್ವಲ್ಪ ಮಾಡಿಕೊಡ್ತಾರೆ. ಕಸ್ಟಮರ್ ಕಮ್ಮಿ ಇರಬೇಕಾದ್ರೆ, ಜಾಸ್ತಿ ಇದ್ದರೆ ದೇವರಣೆ ಆಗಲ್ಲ, ವೆಯ್ಟ್ ಮಾಡಿ ಟ್ರೈ ಮಾಡಬೇಕಾಗುತ್ತೆ. ಬಟ್ ಫುಲ್ ಆ್ಯಂಡ್ ಫುಲ್ಲು ಮೆಸ್ಸಿ ಮಾಡಿಬಿಟ್ಟಿದ್ದೀನಿ ಇದಂತೂ. ಹಂಗೆ ಆ ಮಸಾಲ ಒಟ್ಟಿಗೆ ಒಂದು ಲಾಸ್ಟ್ ಬೈಟು. ಕ್ರೇಜಿಯಸ್ಟ್ ಐಟಮ್ ಪ್ರಾನ್ಸ್ ಟೈಮು. ಏನು ಗುರು 100 ಗ್ರಾಮ್ ಅಂತ ಹೇಳಿದೆ, ಕಡಿಮೆ ಕ್ವಾಂಟಿಟಿ ಅಂತ ಹೇಳ್ಬೇಡಿ. ಕ್ಯಾಮ್ರಾ ಆನ್ ಆಗೋ ಅಷ್ಟರಲ್ಲಿ 2-3 ಬೈಟ್ ಬಾಯಿಗೆ ಹೋಗ್ಬಿಡ್ತು. ನನಗಲ್ಲ, ನಮ್ಮ ಫ್ರೆಂಡ್ಸಿಗೆ. ಸೊ ವಿತೌಟ್ ಚಟ್ನಿ ಒಂದು 2 ಪೀಸ್ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಒಂದು ಚಿಕ್ಕ ಪ್ರಾನ್ಸು, ಜಂಬೋ ಪ್ರಾನ್ಸ್ ಕೈಂಡ್ ಸಿಗಲ್ಲ. 100 ಗ್ರಾಮ್ಸ್ಗೆ 200 ರೂಪೀಸ್ ಚಾರ್ಜ್ ಮಾಡ್ತಾರೆ. ಸೊ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡುವ. ಚೆನ್ನಾಗಿದೆ. ಸಿಮಿಲರ್ ಸ್ಕ್ವಿಡ್ ತಿಂದ್ವಲ್ಲ, ಸೇಮ್ ಅದೇ ಥರ ನಿಮ್ಗೊಂದು ಕ್ರಿಸ್ಪ್ನೆಸ್ ಕೊಡ್ತಾ ಇದೆ. ಬಟ್ ಪ್ರಾನ್ಸ್ ನನಗೆ ಸಿಗಾಬಡೆ ಇಷ್ಟ ಆಗುತ್ತೆ. ಬಟ್ ನನಗಿಲ್ಲೊಂದು ಲೈಟಾಗಿ ಒಂದು ಫ್ಲೇವರ್ ಕಮ್ಮಿ ಅಂತಲೇ ಒಂದು ಫೀಲ್ ಕೊಡ್ತಾ ಇದೆ. ಲೈಟಾಗಿ ಒಂದು ಸ್ವೀಟ್ ಟಚ್ ಕೊಡ್ತಾ ಇದೆ. ಎಕ್ಸ್ಟ್ರಾ ಚಟ್ನಿ ಹಿಡ್ಕೊಂಡು ತಿಂದರೆ ಒಂಥರ ಚೆನ್ನಾಗಿದೆ. ಅಲ್ಟಿ ಇದಾಗಲಿ ಸ್ವೀಟ್ ಆಗಲಿ, ಕರಿಬೇ ಸೊಪ್ಪು ಮತ್ತು ಈರುಳ್ಳಿ ಸ್ವಲ್ಪ ರೋಸ್ಟ್ ಮಾಡಿ ಕೊಡ್ತಾರೆ ಹಂಗೆ. ಅದೊಂಥರ ಚೆನ್ನಾಗಿದೆ. ತಿನ್ನೋಕ್ಕೊಂಥರ ಒಂದು ಸ್ವೀಟ್ ಕ್ರಂಚು ಕೊಡ್ತಾ ಇದ್ದಾರೆ. ಈರುಳ್ಳಿ ಬಜ್ಜಿ ತಿಂದಾಗ ಒಂದು ಫ್ಲೇವರ್ ಕೊಡುತ್ತಲ್ಲ, ಸೇಮ್ ಟು ಸೇಮ್ ಅದೇ ಥರ ನಿಮಗೆ ರಿಸಬಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೂಪರ್ ಟೇಸ್ಟ್.
ಬರೀ ಫಿಶೇ ತಿಂತಿದೆ ಅಂತ ಕೇಳಿದ್ರೆ ನಾನು ಇಲ್ಲಿ ಬಂದಿದ್ದು ಮೇಯ್ನಾಗಿ ಫಿಶ್ ತಿನ್ನೋದಕ್ಕೋಸ್ಕರ. ಬಟ್ ನಿಮಗೆ ಎಗ್ ರೈಸು ಕೂಡ ಸಿಗುತ್ತೆ. ಸೊ ಬೇಕಂದ್ರೆ ಅದು ಕೂಡ ನೀವು ಟ್ರೈ ಮಾಡ್ಕೊಂಡು ಬರ್ಬೋದು. ಸುಮಾರು ಜನ ಗೈಸ್, ಫ್ಯಾಮಿಲಿ ಜನನೇ ಈಗ ನಾವು ಇರಬೇಕಾದ್ರೆ ಸುಮಾರು ಜನ ಬಂದು ಟೇಸ್ಟ್ ಮಾಡ್ಕೊಂಡು ಹೋಗ್ತಾರೆ. ನಾವು ವೀಕ್ ಡೇಸಲ್ಲಿ ಬಂದುಬಿಟ್ಟಿದ್ವಿ, ಅದೇ ಸ್ವಲ್ಪ ಡಿಮ್ಯಾಂಡಿಂಗ್ ಇದೆ. ವೀಕೆಂಡಲ್ಲಿ ಬಂದುಬಿಟ್ರೆ ಮಿನಿಮಮ್ ಅರ್ಧದಿಂದ 1 ಅವರ್ ಕಾಯಲೇಬೇಕಂತ ಅನ್ಕೋತೀನಿ ನಾನಂತೂ, ಬಿಕಾಸ್ ಅಷ್ಟು ಜನ ವೆಯ್ಟಿಂಗ್ ಇಲ್ಲಂತೂ. ಸೂಪರ್, ವಿಶಾಲವಾದಂಥ ಪಾರ್ಕಿಂಗ್ ಜಾಗ, ಆರಾಮಾಗಿ ಬರ್ಬೋದು. ಬನ್ನಿ, ನಿಮಗೆ ಫೀಲ್ ಆಗುತ್ತೆ. ಬೆಂಗಳೂರು ಹತ್ತಿರದಲ್ಲಿ ಈ ಥರ ಒಂದು ಸ್ಪಾಟ್ ಇರೋದು ಮಸ್ಟ್ ವಿಸಿಟಿಂಗ್ ಸ್ಪಾಟ್ ಆಗಿರುತ್ತೆ. ಎಸ್, ನೆಕ್ಸ್ಟ್ ಐಟಮ್ ಬಾಂಗಡ. ಬಟ್ ಮಂಗಳೂರವರು, ಕರಾವಳಿ ಸೈಡವರು ನಮ್ಮ ವಿಡಿಯೋನ ಜಾಸ್ತಿ ನೋಡ್ತೀರಾ. ಬಂಗುಡೆ, ನಿನಗೆ ಬಾಂಗಡ ಅಂತ ಹೇಳ್ತೀವಿ, ಅದು ಬಂಗುಡೆ ಗುರು ಅಂತ ಹೇಳ್ತೀರಾ. ಸೊ 2 ಹೆಸರು ಹೇಳ್ಬಿಟ್ಟಿದ್ದೀನಿ. ತವಾ ಫ್ರೈ, ಇದು ಓವರ್ ಆರೋಗಿದೆ ಬಿಕಾಸ್ ಫಸ್ಟ್ ನಾನು ತೊಗೊಂಡಿದ್ದಂಥ ಒಂದು ಐಟಮ್ 80 ರೂಪೀಸ್ ಕಾಸ್ಟು. ಸಿಂಗಲ್ ಪೀಸು ಪರವಾಗಿಲ್ಲ, ಇದು ನನಗೆ ವರ್ತ್ ಅಂತ ಅನಿಸ್ತು. ಸಮುದ್ರದ ಮೀನಿಗೆ 80 ರೂಪೀಸ್ ಕೊಡ್ತಾ ಇರೋದು. ನನ್ನ ಪರ್ಸ್ನಲ್ ಫೇವ್ರೆಟ್ ಫಿಶು ಬಿಕಾಸ್ ಆಫ್ ದ ಮೀಟು, ಹೆವಿ ಮೀಟ್ ಇರುತ್ತೆ. ಸೊ ಅದ್ರ ಸಲುವಾಗಿ ನಾನು ಇದನ್ನು ತಗೋತೀನಿ. ಸೊ ಟೇಸ್ಟ್ ಮಾಡುವ. ಓಕೆ, ಇದು ಹೇಳ್ತೀನಿ, ಬಿಸಿತೀನಿ. ಪ್ಲಸ್ ನನಗೆ ಬಾಂಗಡ ಅಂದಿದ್ದ ಕೂಡಲೇ ರವಾ ಫ್ರೈ ಕೊಟ್ಟರೆ ತುಂಬ ಇಷ್ಟ ಆಗುತ್ತೆ. ಅದೊಂಥರ ಕರುಮಾಗಿ, ಇದೊಂಥರ ಮಸಾಲ ಬೇಸ್ ಆಗಿ ಗೊತ್ತಾಗುತ್ತೆ. ಬಿಕಾಸ್ ಇದರಲ್ಲಿ ಮೀಟು ಸ್ವಲ್ಪ ಜಾಸ್ತಿ ಇರೋ ಕಾರಣಕ್ಕೆ ಮೀಟ್ ಒಳಗೆ ಅಬ್ಸಾರ್ಬೇ ಆಗಿರಲ್ಲ. ಸೊ ಅದಕ್ಕೋಸ್ಕರ ಲೈಟ್ ಫ್ಲೇವರು, ಜಸ್ಟ್ ಮೀಟ್ ಮಾತ್ರ ಬೇಯಿಸ್ಬಿಡ್ತಿದ್ರೆ ಯಾವ ಥರ ಇರುತ್ತೆ, ಸೇಮ್ ಟು ಸೇಮ್ ಅದೇ ಥರ ಇದೆ. ಬಟ್ ಪ್ರತಿಯೊಂದು ಫ್ರೆಶ್ ಇದೆ, ಒಂದು ಕೂಡ ನಮಗೆ ಆಡ್ ಆಗಿ ಒಂದು ಗೊತ್ತಾಗಿಲ್ಲ. ಬಾಂಗಡ ಇಷ್ಟಪಡೋ ಟ್ರೈ ಮಾಡಿ, ಚೆನ್ನಾಗಿದೆ. ಬಟ್ ಇಲ್ಲಿ ತಿಂದರೆ ಒಂದು 2-3 ಐಟಮ್ಗೆ ಚಟ್ನಿ ಜೊತೆ ಹಿಡ್ಕೊಂತಿದ್ದೆ, ಆ ಸ್ಟೆಪ್ ಒಂಥರ ಮೇಲ್ ಕೊಡ್ತಾ ಇದೆ ಅಂತ ಹೇಳ್ಬೋದು. ಜಿಲೇಬಿ ಕೂಡ ಚಟ್ನಿ ಜೊತೆ ತಿನ್ನಿ, ತುಂಬ ಚೆನ್ನಾಗಿದೆ. ಬಟ್ ಇದಂತೂ ಫುಲ್ ಆ್ಯಂಡ್ ಫುಲ್ ಡ್ರೈನೆಸ್ಸು, ಹೆವಿ ಕಮ್ಮಿ, ಜಸ್ಟ್ ಮೀಟಿ ಫ್ಲೇವರ್ ಮಾತ್ರ ನಿಮಗೆ ಕೊಡುತ್ತೆ. ಬಟ್ ಅದು ಫ್ರೆಶ್ನೆಸ್ ಆಗಿದೆ. ಇದ್ರ ಜೊತೆಗೆ ಅದ್ಭುತ ಚಟ್ನಿನೇ ಒಂದು ಪ್ರಾಪರ್ ಅಕಂಪನಿ ಅಂತಲೇ ಹೇಳ್ಬೋದು. ಯಾವುದೇ ಫಿಶ್ ತಗೊಳ್ಳಿ, ಯಾವುದೇ ಆದರೂ ಟ್ರೈ ಮಾಡಿ, ವಿತ್ ಚಟ್ನಿ ಟ್ರೈ ಮಾಡಿ. ನನ್ನ ಪರ್ಸನಲ್ ರೆಕಮೆಂಡೇಶನ್, ಅಲ್ಟಿಮೇಟ್ ಆಗಿದೆ. ಕೊನೆ ಐಟಮ್ ಕಿರಾಬು, 300 ರೂಪಾಯಿ. ಸ್ಟಾರ್ಟಿಂಗಲ್ಲಿ ಎಷ್ಟು ಜೋಶ್ ಇತ್ತು, ಬರೀ ಮೀನು ತಿಂದು ಸಿಮಿಲರ್ ಮಸಾಲ ತಿಂದು ಲಾಸ್ಟ್ ಹೋಗ್ತಾ ನನಗೆ ಒಂಥರ ಆಗೋಯ್ತು. ಇದು ಕೂಡ ಕ್ರಿಸ್ಪ್ ಆಗಿದೆ ಒಂಥರ. ಸೊ ಫಸ್ಟ್ ಟೈಮ್ ಈ ಥರ ಕ್ರ್ಯಾಬ್ ನಾನು ಟ್ರೈ ಮಾಡ್ತಿರೋದು. ಸೊ ಟೇಸ್ಟ್ ಮಾಡೋಣ. ಆಹಾ, ಅಲ್ಟಿಮೇಟ್, ಸೂಪರ್, ಬೆಸ್ಟ್, ಶೋ ಸ್ಟಾಪರ್. ಮಾಂಸ ಸ್ವಲ್ಪ ಜಾಸ್ತಿ ಇದೆ, ಫುಲ್ ಆ್ಯಂಡ್ ಫುಲ್ ರೋಸ್ಟ್ ಮಾಡಿಬಿಟ್ಟಿದಾರಲ್ಲ. ಪ್ರತಿಯೊಂದು ಡೀಪ್ ಫ್ರೈ ಥರ ಇದೆ. ಕಾಲಿ ಇಲ್ಲೆಲ್ಲ ಬರುತ್ತಲ್ಲ, ಕ್ರಿಸ್ಪಾಗಿ ಕನ್ವರ್ಟ್ ಆಗಿಬಿಟ್ಟಿದೆ. ಬಾಡಿ ಪೋರ್ಷನ್ ಅಂತೂ ಫುಲ್ ಆ್ಯಂಡ್ ಫುಲ್ ಕ್ರಿಸ್ಪ್ ಲೇಯರ್, ಕಚ್ಚಾಗೆ ನುಂಗ್ಬಿಡ್ಬೋದು. ಬಟ್ ಮೀಟ್ ಅಂತೂ ವೈಟ್ ಮೀಟ್ ಸ್ವಲ್ಪ ಜಾಸ್ತಿನೇ ಇದೆ, ಚೆನ್ನಾಗಿದೆ. ಬಿಗ್ ಸೈಜು, 300 ರೂಪೀಸ್ಗೆ ವರ್ತು. ಭಾಷಾ ಫಿಶ ಟ್ರೈ ಮಾಡಿ, ಇದೇ ಟ್ರೈ ಮಾಡಿ. ಸ್ವಲ್ಪ ಹೆವಿ ಅಂತ ಅನಿಸುತ್ತೆ, ಬಟ್ ಟೇಸ್ಟ್ ವಹಿಸಿದಾಗ ನಿಮಗೆ ಓದ್ತಿಟ್ಟ ಫೀಲ್ ಅಂತೂ ಪಕ್ಕ ಕೊಡುತ್ತೆ ಅಂತ ಹೇಳ್ತೀನಿ. ಚೆನ್ನಾಗಿದೆ. ಸೊ ಈ ಜಾಗದ ಅಡ್ರೆಸ್ಸು, ಪ್ರೈಸಿಂಗ್ ಡೀಟೇಲ್ಸು ಪ್ರತಿಯೊಂದು ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಚೆಕ್ಔಟ್ ಮಾಡಿ. ಆಲ್ಮೋಸ್ಟ್ ಸುಮಾರು ಜನ ಬಂದಿರ್ತೀರ ರೀಸೆಂಟಾಗಿ, ಬಟ್ ಇನ್ನೂ ಬಂದಿಲ್ಲ ಅಂದರೆ ನಂದಿ ಬೆಟ್ಟಕ್ಕೆ ಟ್ರಾವೆಲ್ ಮಾಡೋರು ಪಕ್ಕ ಬಂದು ವಿಸಿಟ್ ಮಾಡಿ. ಬೆಳಗ್ಗೆ 11 ಗಂಟೆಯಿಂದ ಸಂಜೆ 7 ಗಂಟೆ ಗಂಟ ರನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಒಂದು ಒಳ್ಳೆ ಜಾಗ, ಫ್ಯಾಮಿಲಿ ಜೊತೆ ಕೂಡ ಬರ್ಬೋದು. ಬೆಸ್ಟ್ ಟೇಸ್ಟಲ್ಲಿ ಇರುವಂಥ ಒಂದು ಜಾಗ. ಇದನ್ನಾಗೆ ಕ್ಲೀನಾಗಿ ಕೂತ್ಕೊಂಡು ಆಪ್ರೇಷನ್ ಮಾಡಿ ತಿನ್ನಬೇಕು, ಆವಾಗಲೇ ನಿಮಗೆ ಮೀಟಾಗಿ ತಿನ್ನೋಕ್ಕೆ ಒಂಥರ ಮಸ್ತ್ ಇರುತ್ತೆ. ಚೆನ್ನಾಗಿದೆ ಯಪ್ಪ. ಓಕೆ, ನವೀನ್ ಫಿಶ್ ಸ್ಟಾಲ್ ಅಂತ ಹೆಸರು. ಎಕ್ಸಾಕ್ಟ್ ಲೊಕೇಶನ್ ನಿಮ್ಗೆ ಸಿಗಲ್ಲ, ಬಟ್ ಅವತಿ ಲೇಕ್ ಅಂತ ಹಾಕಿ ಪ್ರಾಪರ್ ಲೊಕೇಶನ್ ನೀವು ಬಂದು ರೀಚ್ ಆಗ್ತೀರಾ. ಸೊ ಬನ್ನಿ, ಟೇಸ್ಟ್ ಮಾಡಿ. ತುಂಬ ಇಷ್ಟ. ಪ್ರತಿಯೊಂದು ಡಿಶಲ್ಲಿ ನಿಮಗೆ ಡಿಸ್ಕ್ರಿಪ್ಷನ್ ಸಿಗುತ್ತೆ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಲೈಕ್ ಶೇರ್ ಮಾಡಿ. ನೋಡ್ತಾರೆ KFC, ಇದು ಕನ್ನಡ ಫುಡ್ ಚಾನಲ್. ಚಾಡ, ಬಾಯ್.